ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ನಾನು ನಿಮ್ಮ ರೇಖಾ ಶಿವಸುತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ಬನ್ನಿ ವೈದೇಹಿಯ ಮುಂದಿನ ಕತೆ ನೋಡೋಣ. ವೈದೇಹಿ ಭಾಗ 9. ಸರಿ ಕಣ ಚಕ್ರಿ, ಈಗ ಸ್ವಲ್ಪ ಟೆನ್ಷನ್ ಫ್ರೀ ಆಯಿತು. ಆಮೇಲೆ ಇನ್ನೊಂದು ವಿಷಯ, ಈ ಮಗು ಪಾಳೆಗಾರ ಮನೆತನದ ಮಗು ಅಂತ ನಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ದಯವಿಟ್ಟು ಈ ವಿಚಾರ ಯಾರಿಗೂ ಹೇಳಬೇಡ ಎಂದರು. ಸರಿನಪ್ಪ, ಈ ವಿಚಾರ ನಾನು ಮತ್ತು ನನ್ನ ಹೆಂಡತಿ ಯಾರಿಗೂ ಹೇಳೋದಿಲ್ಲ, ಆಯಿತಾ ಎಂದರು ಚಕ್ರಿ. ಅದು ಸರಿ ಚಕ್ರಿ, ಎಲ್ಲಿ ನಿನ್ನ ಮಗ ಭಾರ್ಗವ? ನಾವು ಬಂದಾಗಲಿಂದ ಕಾಣಿಸ್ತಾ ಇಲ್ವಲ್ಲ ಕೇಳಿದರು. ಅವನು ಅಜ್ಜಿ ಮನೆಗೆ ಹೋಗಿದ್ದಾನೆ. ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ತಂದು ಬಿಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೇನು ಬರಬಹುದು ಎಂದರು. ನೀನೇ ಎಲ್ಲ ಮುಂದೆ ನಿಂತು ನೋಡ್ಕೋಬೇಕು. ಹಾಗೆ ಮಗುಗೆ ನಾಮಕರಣ ಶಾಸ್ತ್ರ ಮಾಡಿದಾಗ 3 ಜನ ಮಿಸ್ ಮಾಡದೆ ಬರಬೇಕು ಎಂದರು ದೇವು. ಆಯಿತು ಕಣಪ್ಪ, ಖಂಡಿತ ಮಿಸ್ ಮಾಡದೆ ಬರ್ತೀವಿ ಚಕ್ರಿ ಹೇಳಿದರು. ಸರಿ ಕಣೋ, ನಮಗೆ ಲೇಟ್ ಆಗುತ್ತೆ, ನಾವಿನ್ನು ಬರ್ತೀವಿ ಅಂತ ಹೇಳಿ ದೇವು ಮತ್ತು ಕೌಸಲ್ಯ ಅಲ್ಲಿಂದ ಮನೆಗೆ ಹೊರಟು ಬಂದರು. ಇಬ್ಬರನ್ನು ನೋಡಿದ ಶಿವಾನಂದ್, ನೀವು ಹೋದ ಕೆಲಸ ಏನಾಯಿತು ದೇವ್ ಕೇಳಿದರು. ಆಗ ದೇವು, ಅಪ್ಪ, ಲಾಯರ್ ಹತ್ರ ಮಾತಾಡಿದ್ದೀನಿ. ಅವರು ಎಲ್ಲ ನಾನು ನೋಡ್ಕೋತೀನಿ ಅಂತ ಹೇಳಿದ್ದಾರೆ. ಯು ಡೋಂಟ್ ವರಿ ಅಂತ ತಂದೆಗೆ ಸಮಾಧಾನ ಮಾಡಲು ನೋಡಿದ. ಸರಿ ಕಣೋ, ಏನು ಸಮಸ್ಯೆ ಆಗದೆ ಮಗು ನಮ್ಮದು ಅಂತ ಆದರೆ ಅಷ್ಟೇ ಸಾಕು ಎಂದರು ಶಿವಾನಂದ್. ಅಷ್ಟರಲ್ಲಿ ಕೌಸಲ್ಯ, ಮಾವ, ಅತ್ತೆ ಮತ್ತು ಮಕ್ಕಳು ಎಲ್ಲಿ ಕಾಣಿಸ್ತಾನೇ ಇಲ್ವಲ್ಲ ಕೇಳಿದಳು. ನಿನ್ನ ಅತ್ತೆ ಮಕ್ಕಳನ್ನು ರೂಮಿಗೆ ಕರೆದುಕೊಂಡು ಹೋಗಿ ಮಲಗಿಸ್ತೀನಿ ಅಂತ ಇದ್ಲು, ಹೋಗಿ ನೋಡು, ರೂಮಲ್ಲಿ ಇರಬೇಕು ಎಂದರು ಶಿವಾನಂದ್. ರೂಮಿಗೆ ಬಂದು ನೋಡಲು ವಿಹಾನ್ ಅಜ್ಜಿಯ ಜೊತೆ ಮಾತನಾಡುತ್ತಿದ್ದನು. ಅಜ್ಜಿ, ಪಾಪು ಯಾವಾಗ ನನ್ನ ಥರ ಲೆಂತ್ ಆಗೋದು ಮುದ್ದಾಗಿ ಅಜ್ಜಿಯನ್ನು ಕೇಳಿದನು. ಇನ್ನೂ 3 ವರ್ಷ ಕಣೋ ಎಂದರು ಪಾರ್ವತಮ್ಮ. ಅವನಿಗೆ 3 ವರ್ಷ ಅಂತಿದ್ದು ಅರ್ಥವಾಗಲಿಲ್ಲ. ಅಂದರೆ ಪ್ರಶ್ನಿಸಿದ. ಅಂದರೆ 3 ಇಯರ್ಸ್ ಅಂತ ಎಂದರು ಪಾರ್ವತಮ್ಮ. ಆಗ ನಾನು 2nd ಸ್ಟ್ಯಾಂಡರ್ಡ್ ಹೋಗಿರ್ತೀನಿ ಅಲ್ವಾ ಅಜ್ಜಿ? ಕಣ್ಣು ಅರಳಿಸಿ ಹೇಳಿದನು. ಹೌದು, ನೀನು ಆಗ ಪಾಪುನ ಸ್ಕೂಲ್ಗೆ ಕರ್ಕೊಂಡು ಹೋಗಬಹುದು ಎಂದರು ಪಾರ್ವತಮ್ಮ. ಖುಷಿಯಾದ ವಿಹಾನ್, ನಾನೇ ಸ್ಕೂಲ್ಗೆ ಕರ್ಕೊಂಡು ಹೋಗ್ತೀನಿ, ನಾನೇ ಸ್ಕೂಲಿಂದ ಕರ್ಕೊಂಡು ಬರ್ತೀನಿ ಅಜ್ಜಿ, ನಾನೇ ಹೋಮ್ವರ್ಕ್ ಕೂಡ ಮಾಡಿಸ್ತೀನಿ ಎಂದನು ಖುಷಿಯಿಂದ. ಯಾರಾದರೂ ನನ್ನ ತಂಗಿಗೆ ಏನಾದರೂ ಬೈದರೆ ಡಿಶುಮ್ ಡಿಶುಮ್ ಅಂತ ಫೈಟ್ ಮಾಡ್ತೀನಿ ಅಂತ ತನ್ನ ಪುಟ್ಟ ಕೈಯಲ್ಲಿ ಮುಷ್ಟಿ ಮಾಡಿ ಹಿಂದೆ ಮುಂದೆ ಮಾಡಿದನು. ಅದನ್ನು ನೋಡಿ ನಕ್ಕ ಪಾರ್ವತಮ್ಮ. ಸರಿ, ಈಗ ನೀನು ಸ್ವಲ್ಪ ಹೊತ್ತು ಮಲಗು, ಆಮೇಲೆ ಪಾಪು ಎದ್ದಾಗ ನೀನು ಆಟ ಆಡುವಂತೆ, ಈಗ ಜಾಣ ಮರಿ ಥರ ಮಲ್ಕೋಬೇಕು ಅಂತ ಹೇಳಿದರು. ಆಯಿತು ಅಜ್ಜಿ, ನಾನು ಗುಡ್ ಬಾಯ್ ಆದರೆ ತಾನೇ ನನ್ನ ತಂಗಿನೂ ಗುಡ್ ಗರ್ಲ್ ಆಗೋದು. ನಮ್ಮ ಟೀಚರ್ ಹೇಳಿದ್ದಾರೆ, ಬಿಗ್ ಬ್ರದರ್ ಬಿಗ್ ಸಿಸ್ಟರ್ ಒಳ್ಳೆ ಬುದ್ಧಿ ಕಲಿತ್ರೆ ನಮ್ಮ ತಂಗಿ ಪಾಪು ತಮ್ಮ ಪಾಪು ಕೂಡ ಗುಡ್ ಆಗಿ ಇರ್ತಾರಂತೆ. ಅದಕ್ಕೆ ನಾನು ಕೂಡ ಇನ್ಮೇಲೆ ಜಾಸ್ತಿ ಗುಡ್ ಬಾಯ್ ಆಗ್ತೀನಿ, ಓಕೆನಾ? ತನ್ನ ಕೈಯನ್ನು ದೊಡ್ಡದು ಮಾಡಿ ಹೇಳಿದನು. ಆಗ ಪಾರ್ವತಮ್ಮ ಅವನ ಕೆನ್ನೆಯನ್ನು ಗಿಲ್ಲುತ್ತಾ, ನನ್ನ ಮೊಮ್ಮಗ ಜಾಣ ಎಂದರು. ನನ್ನ ತಂಗಿನೂ ಜಾಣ ಅಲ್ವಾ ಅಜ್ಜಿ ಎಂದನು. ಹೌದು, ನೀನೂ ಜಾಣ, ನಿನ್ನ ತಂಗಿನೂ ಜಾಣ ಎನ್ನುತ್ತಾ ಬಂದರು ಕೌಸಲ್ಯ. ಸಾರಿ ಅತ್ತೆ, ನಿಮಗೆ ತೊಂದರೆ ಆಯಿತು ಅನಿಸುತ್ತೆ 2 ಮಕ್ಕಳನ್ನು ಸುಧಾರಿಸಲು ಎಂದರು. ಆ ಥರ ಏನೂ ಇಲ್ಲ ಕೌಸಲ್ಯ, ನಿಜ ಹೇಳಬೇಕು ಅಂದರೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಆ ಮಗು ಅಂತೂ ಒಂದು ಚೂರು ಅಳಲೇ ಇಲ್ಲ ಗೊತ್ತಾ ಆಶ್ಚರ್ಯದಲ್ಲಿ ಹೇಳಿದರು. ನೀವಿಬ್ಬರು ಹೋದ ಮೇಲೆ ಎದ್ದಾಗ ಸ್ವಲ್ಪ ಹಾಲು ಕುಡಿಸ್ದೆ ಅಷ್ಟೇ,
ಸ್ವಲ್ಪನಾದರೂ ಹತ್ತಿಲ್ಲ. ಈ ಥರ ಮಕ್ಕಳು ಬೇಕಿದ್ರೆ 10 ಇದ್ರೂ ಸಾಕಬಹುದು. ಈ ಮಗು ಜೊತೆ ಆಟ ಆಡಿಕೊಂಡು ಇವನು ಕೂಡ ಮನೆಯಲ್ಲೇ ಇದ್ದ. ಇಲ್ಲ ಅಂತ ಅಂದರೆ ಇವನನ್ನು ಹಿಡಿದೇ ನನಗೆ ಸಾಕಾಗಿ ಹೋಗಿರೋದು ಎಂದರು ಪಾರ್ವತಮ್ಮ. ಸರಿ ಅತ್ತೆ, ಇವತ್ತು ನನಗೆ ನೈಟ್ ಶಿಫ್ಟ್ ಇದೆ, ಮಗುನ ನಾನೇ ಕರ್ಕೊಂಡು ಹೋಗ್ತೀನಿ ಎಂದರು ಕೌಶಲ್ಯ. ಏನು ಬೇಡ, ಮಗುನ ನಾನೇ ನೋಡ್ಕೋತೀನಿ, ನೀನು ನಿನ್ನ ಪಾಡಿಗೆ ಕೆಲಸ ಮುಗಿಸಿಕೊಂಡು ಬಾ ಎಂದರು ಪಾರ್ವತಮ್ಮ. ಕೌಸಲ್ಯ, ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ ಯು ಸೋ ಮಚ್ ಎನ್ನಲು ಪಾರ್ವತಮ್ಮ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ಎಂದರು. ಆಗ ಕೌಸಲ್ಯ, ಈಗಿನ ಕಾಲದಲ್ಲಿ ತಮ್ಮ ಸ್ವಂತ ಮೊಮ್ಮಕ್ಕಳನ್ನು ನೋಡಿಕೊಳ್ಳಲು ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ನೀವು ಯಾರದೋ ಮಗುನ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಅತ್ತೆ, ನೀವು ತುಂಬ ಗ್ರೇಟ್ ಬಿಡಿ ಎಂದಳು ಕೌಸಲ್ಯ. ಯಾರು ಹೇಳಿದ್ದು ಇದು ಯಾರದೋ ಮಗು ಅಂತ? ಇದು ಈ ಮನೆಯ ಮಗು, ಅಂದರೆ ಈ ಪಾರ್ವತಮ್ಮನ ಮೊಮ್ಮಗಳು. ನೈಟ್ ಶಿಫ್ಟ್ ಇದೆ ಅಂತ ಅಂತೀಯ, ಹೋಗಿ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡು. ಮಕ್ಕಳ ಬಗ್ಗೆ ನೀನು ಏನು ಚಿಂತೆ ಮಾಡಬೇಡ, ಅವರ ಜವಾಬ್ದಾರಿ ನನಗೆ ಸೇರಿದ್ದು ಎಂದರು. ಕೌಸಲ್ಯ, ಆಯಿತು ಅತ್ತೆ, ನೀವು ಇಷ್ಟು ಧೈರ್ಯ ಕೊಟ್ಟ ಮೇಲೆ ನನಗೆ ತುಂಬ ಖುಷಿಯಾಯಿತು ಅಂತ ಹೇಳಿದ ಕೌಸಲ್ಯ ತಮ್ಮ ರೂಮ್ ಕಡೆ ಹೊರಟರು. ಹಾಗೆ ಹೀಗೆ 15 ದಿನಗಳ ನಂತರ ಮಗು ಡಾಕ್ಟರ್ ಕೌಸಲ್ಯ ಮತ್ತು ದೇವ್ ಅವರ ಮಗಳು ಅಂತ ಆಗುತ್ತದೆ. ಅಷ್ಟೊತ್ತಿಗಾಗಲೇ ಮಗುಗೆ 2 ತಿಂಗಳು ತುಂಬಿ 3 ತಿಂಗಳಿಗೆ ಬಿದ್ದಿರುತ್ತದೆ. ಕಾನೂನಿನ ಪ್ರಕಾರ ಮಗು ನಮ್ಮದು ಅಂತ ಆಯಿತು. ಆದರೆ ಶಾಸ್ತ್ರದ ಪ್ರಕಾರ ಕೂಡ ಇದು ನಮ್ಮ ಮಗು ಆಗಬೇಕು ಅಂತ ಮನೆಯಲ್ಲಿ ಸಣ್ಣದಾಗಿ ಪೂಜೆ ಇಟ್ಟುಕೊಂಡು ಮಗುವನ್ನು ಶಾಸ್ತ್ರೋಕ್ತವಾಗಿ ಸ್ವಂತ ಮಗು ಅಂತ ಮಾಡಿಕೊಳ್ಳುತ್ತಾರೆ. ಮಗು ದತ್ತು ಕಾರ್ಯಕ್ರಮ ಮುಗಿದ ನಂತರ ಮನೆಯಲ್ಲಿ ಮಗುವಿಗೆ ನಾಮಕರಣ ಮಾಡಲು ಮಾತುಕತೆ ನಡೆಸುತ್ತಾರೆ. ಇನ್ನು 15 ದಿನಗಳ ನಂತರ ನಾಮಕರಣದ ಡೇಟ್ ಫಿಕ್ಸ್ ಮಾಡುತ್ತಾರೆ. ಸಮಯ ಬಹಳ ಕಡಿಮೆ ಇದ್ದ ಕಾರಣ ಬೇಗ ಕೆಲಸ ಶುರುವಾಗಿತ್ತು. ಮಗುವಿಗೆ ಕಿವಿ ಚುಚ್ಚಿಸಿ ಲೋಲಕ್ ಹಾಕಿಸಿರುತ್ತಾರೆ. ಕತ್ತಿಗೆ ಚೈನು, ಕಾಲಿಗೆ ಗೆಜ್ಜೆ, ಕೈಗೆ ಪುಟಾಣಿ ಚಿನ್ನದ ಬಳೆ ಹಾಗೂ ಉಂಗುರ, ರೇಷ್ಮೆ ಲಂಗ, ಬ್ಲೌಸ್ ಎಲ್ಲನೂ ಪರ್ಚೇಸ್ ಮಾಡಿ ಹಾಗೆ ಮನೆಯವರಿಗೆಲ್ಲ ಬಟ್ಟೆ ತೆಗೆದುಕೊಂಡು ಬರುತ್ತಾರೆ. ಕತೆ ಮುಂದುವರಿಯುತ್ತದೆ. ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು, ಕಮೆಂಟು, ಶೇರ್ ಮಾಡಿ. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ರೇಖಾ ಶಿವಸುತೆ. ಧನ್ಯವಾದಗಳು.